ಒಟ್ಟೊಟ್ಟಿಗೆ ನಮ್ಮನ್ನ ಹೇಳ್ತಾರೆ ದುಡ್ಡು ಬಂತು ಅಂತೇಳಿ. ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು SITಗೆ ರಿಕ್ವೆಸ್ಟ್ ಮಾಡ್ಕೋತೇನೆ, ದಯವಿಟ್ಟು ನಮ್ಮನ್ನ ತನಿಖೆ ಮಾಡಿ ಪ್ಲೀಸ್. ನೀವು ಯಾರು ಅಂತ ಹೇಳಲಿಲ್ಲ, ಹೋಗ್ಲಿ ನಿಮ್ಮ ಉದ್ಯೋಗ ಏನು ಅಂತ ಹೇಳ್ಬೋದಾ? ನಮಗೆ ಕೇಳಿ ಕೇಳಿ ಸಾಕಾಗಿದೆ. ದುಡ್ಡು ಬಂತಂತೆ, ಕೋಟ್ಯಾಂತರ ದುಡ್ಡು ಬಂತಂತೆ. ಒಂದೇ ಒಂದು ರೂಪಾಯಿ ಏನಾದರೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡೋದಕ್ಕೆ ತಗೊಂಡ್ರೆ ದಯವಿಟ್ಟು ನಮ್ಮನ್ನ ಜೈಲಿಗೆ ಹಾಕಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಈ ಮಾತನ್ನು ಎಷ್ಟು ಸಾರಿ ಹೇಳಿದೆ ನಾವು. ದಯವಿಟ್ಟು ತನಿಖೆಗೆ ಒಳಸ್ಪಡಿಸಿ. ಅದೇನು ದೊಡ್ಡ ಕಷ್ಟ ಅಲ್ಲ. ಇಡಿ ಅವರಿಗೆ 10 ನಿಮಿಷ ಕಂಡುಹಿಡಿತಾರೆ ದುಡ್ಡು ಏನು ಟ್ರಾನ್ಸಾಕ್ಷನ್ ಆಗಿದೆ, ಯಾವನಾದ್ರೂ ತಂದು ಕೊಟ್ಟಿದ್ದಾನ, ಯಾವ ತಂದು ಕೊಟ್ಟಿದ್ದಾನೆ. ಅಪಪ್ರಚಾರ, ಷಡ್ಯಂತ್ರ, ಈ ರೀತಿ ಪ್ರಶ್ನೆ ಕೇಳೋದು, ಡೌಟ್ ರೇಸ್ ಮಾಡೋದು, ಇದು ಷಡ್ಯಂತ್ರನ, ದೇವಸ್ಥಾನಕ್ಕೆ ಅಪಪ್ರಚಾರನ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನಾನು ಹೇಳೋದು, ನಾವು ಯಾವುದೇ ರೀತಿಯಾದಂತಹ ತನಿಖೆಗೆ ತಯಾರಿದ್ದೀವಿ. ಫಸ್ಟ್ ನಮ್ಮನ್ನು ಕೂಡ ಅಕಸ್ಮಾತ್ SITಗೆ ಯೋಗ್ಯ ಅನ್ನಿಸ್ತು, ಹೌದಪ್ಪ ಇದು ಷಡ್ಯಂತ್ರ ಇದೆ, ಸುಮ್ಮನೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, SIT ಅಲ್ಲ, ಈ ದೇಶದ ಯಾವುದೇ ತನಿಖಾ ಸಂಸ್ಥೆ, ಈ ರಾಜ್ಯದ ಎನಿ ಕೈಂಡ್ ಆಫ್ ಇಕನಾಮಿಕಲ್ ಅಫೆನ್ಸಸ್, ದಯವಿಟ್ಟು ನಮ್ಮನ್ನ ತನಿಖೆ ಮಾಡಿ ಅಂತ ನಾನು ಹೇಳ್ತೇನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ